ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮೆಲೋಡಿ ಕ್ವೀನ್ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಸಾರ್ವಜನಿಕರ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಮೈಸೂರಿನಲ್ಲಿ ಗಾಯಕಿ ಎಸ್ ಜಾನಕಿ ಅವರ ಅಂತ್ಯ ಸಂಸ್ಕಾರ ಇವತ್ತು ನೆರವೇರಿಸಲಾಗುತ್ತೆ. ಎಸ್ ಜಾನಕಿ ಅವರ ಮೊಮ್ಮಗಳು ಇವತ್ತು ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ. ಜಾನಕಿ ಮಗನ ಮಗಳು ಅಪ್ಸರಾ ಅಂತ್ಯ ಸಂಸ್ಕಾರ ನೆರವೇರಿಸಲಿದ್ದು, ಎಸ್ ಜಾನಕಿ ಮಗ ಕಳೆದ ಜನವರಿಯಲ್ಲೇ ಮೃತಪಟ್ಟಿದ್ರು. ಹಾಗಾಗಿ ಮಗನ ಮಗಳಾಗಿರುವ ಅಪ್ಸರಾ ಇವತ್ತು ಅಂತ್ಯ ಸಂಸ್ಕಾರವನ್ನ ಮಾಡಲಿದ್ದಾರೆ. ತೆಲುಗು ಬ್ರಾಹ್ಮಣ ಸಂಪ್ರದಾಯದಂತೆ ಅಂತಿಮ ವಿಧಿವಿಧಾನಗಳು ಜರುಗಲಿದ್ದು, ಎಸ್ ಜಾನಕಿ ಅವರ ಕುಟುಂಬ ಮೂಲಗಳಿಂದ ಸಿಗ್ತಾ ಇರುವಂತಹ ಮಾಹಿತಿ ಇದು. ಸಕಲ ಸರ್ಕಾರಿ ಗೌರವ ಇರುತ್ತೆ. ಆ ಗೌರವದೊಂದಿಗೆ ಜಾನಕಿ ಅವರ ಅಂತಿಮ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಮೈಸೂರಲ್ಲೇ ನವೀನ್ ಅವ್ರಿಗೆ ಸಂಬಂಧಪಟ್ಟಂತ ಫಾರ್ಮ್ ಹೌಸ್ ಅಲ್ಲೇ ಅಂತ್ಯಕ್ರಿಯೆಗೆ ಸಿದ್ಧತೆಗಳಾಗ್ತಾ ಇದೆ. ಬಟ್ ಈಗ ಎಸ್ ಜಾನಕಿ ಅವರ ಮೊಮ್ಮಗಳು ಅಂತ್ಯಕ್ರಿಯೆಯನ್ನ ನೆರವೇರಿಸಲಿದ್ದಾರೆ. ಕಾರಣ ಜಾನಕಿ ಅಮ್ಮನವರ ಮಗ ಇತ್ತೀಚೆಗೆ ನಿಧನರಾಗಿದ್ರು. ಹಾಗಾಗಿ ಮಗನ ಮಗಳಾಗಿರುವ ಅಪ್ಸರಾ ಇವತ್ತು ಜಾನಕಿ ಅವರ ಅಂತ್ಯ ಸಂಸ್ಕಾರವನ್ನ ನೆರವೇರಿಸ್ತಾರೆ ಅಂತ ಕುಟುಂಬಸ್ಥರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೂಲತಃ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರವನ್ನ ಇವತ್ತು ನೆರವೇರಿಸುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಆಗಿದೆ. ಬಟ್ ಮಧ್ಯಾಹ್ನದ ತನಕ ಮೈಸೂರು ಮಹಾರಾಜ ಕಾಲೇಜಿನ ಆವರಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಇರುತ್ತೆ. ಅಲ್ಲೇ ಸಾರ್ವಜನಿಕರು ಬಂದು ಅಂತಿಮ ದರ್ಶನ ಪಡೆದುಕೊಳ್ಳಬಹುದು. ಅದಾದ ಬಳಿಕ ನೇರವಾಗಿ ನವೀನ್ ಅವರ ಫಾರ್ಮ್ ಹೌಸ್ ಅಲ್ಲಿ ಇವತ್ತು ಅಂತ್ಯ ಸಂಸ್ಕಾರ ನೆರವೇರಿಸುವುದಕ್ಕೆ ಸಿದ್ಧತೆಗಳಾಗಿರೋದ್ರಿಂದ ಸಾಯಂಕಾಲದ ಹೊತ್ತಿಗೆ ಅಲ್ಲೇ ಅಂತ್ಯ ಸಂಸ್ಕಾರವನ್ನ ನೆರವೇರಿಸಲಾಗುತ್ತೆ. ಸಿದ್ಧತೆ ಭದ್ರತೆ ಎಲ್ಲ ಆಗಿದೆ. ಸಾರ್ವಜನಿಕರು ಒಬ್ಬೊಬ್ಬರೇ ಬಂದು ಬ್ಯಾರಿಕೇಡ್ಗಳನ್ನು ಹಾಕಿ ಎಲ್ಲ ಚೆನ್ನಾಗಿ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಬಂದಂತಹ ಅಭಿಮಾನಿಗಳು ಅಂದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗದಂತೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ. ಸೈಡ್ ಕುಂತವ್ರು ಅಂದಲ್ಲ. ಸೈಡ್ ಕುಂತವ್ರು ಅಂದಲ್ಲ. ದೃಶ್ಯ ನೋಡ್ತಾ ಇದ್ದೀರಿ. ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣ ಅಲ್ಲಿ ಎಸ್ ಜಾನಕಿ ಅವರ ಪಾರ್ಥಿವ ಶರೀರಕ್ಕೆ ಅಂತಿಮ ನಮನ ಸಲ್ಲಿಸ್ತಾ ಇರೋದು. ಸಾರ್ವಜನಿಕರು ಬಂದು ಸೀಮಾ ಲಾಟ್ಕರ್ ಅವರು ಅಲ್ಲೇ ಇದ್ದು ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ಬಂದು ಹೋದವ್ರಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಬಾರದು, ಆ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ಅವ್ರು ರಿಯಾಕ್ಷನ್ ಕೊಟ್ಟಿದ್ರು. ಅದರಂತೆ ವ್ಯವಸ್ಥೆಗಳು ಕೂಡ ಆಗಿದೆ. ಒಬ್ಬೊಬ್ಬರೇ ಬಂದು ಅವರ ಅಭಿಮಾನಿಗಳು ಅಂತಿಮ ದರ್ಶನ ಪಡೆದುಕೊಂಡು ಅಂತಿಮ ನಮನ ಸಲ್ಲಿಸ್ತಾ ಇರುವಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ನಿನ್ನೆ ಯಾವಾಗ ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ಹೃದಯಾಘಾತದಿಂದ ಎಸ್ ಜಾನಕಿ ಅವರು ನಿಧನ ಅನ್ನುವಂತಹ ಸುದ್ದಿ ಗೊತ್ತಾಯಿತು, ಸಾಕಷ್ಟು ಅಭಿಮಾನಿಗಳು ಆಗಲೇ ಕಬ್ಬನಿ ಮಿಡಿದಿದ್ರು. ನಿನ್ನೆ ಸಾಯಂಕಾಲದಿಂದಲೂ ಕೂಡ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಅವರ ನಿವಾಸದ ಬಳಿ ಕೆಲವರು ಹೋಗಿದ್ದಾರೆ. ರಾತ್ರಿ ಇಡೀ ಕೂಡ ಅಲ್ಲಿ ಹೋಗಿ ಅಂತಿಮ ದರ್ಶನ ಪಡೆದುಕೊಂಡವರು ಬಹುತೇಕರು. ಬಟ್ ಇವತ್ತು ಬೇರೆ ಬೇರೆ ಊರುಗಳಿಂದ ಬರೋರು, ಬೇರೆ ರಾಜ್ಯಗಳಿಂದ ಬರೋರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಇವತ್ತು ಮೈಸೂರಿನ ಮಹಾರಾಜ ಕಾಲೇಜಿನ ಆವರಣದಲ್ಲಿ ಈ ರೀತಿ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಅದರಂತೆ ಸಾಕಷ್ಟು ಜನ ಬಂದು ಅಂತಿಮ ದರ್ಶನ ಪಡೆದುಕೊಳ್ತಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀರಿ. ಬಹುತೇಕರು ಅವರ ಹಾಡುಗಳನ್ನ ಹಾಡಿ ಅವರಿಗೆ ಅಂತಿಮ ನಮನ ಸಲ್ಲಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಅಭಿಮಾನಿಗಳು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದಾಗ ಬಹುತೇಕ ಅವರ
ಅಷ್ಟು ಹಾಡುಗಳು ಕೂಡ ನಮಗೆ ಅಚ್ಚುಮೆಚ್ಚೆ ಒಂದಕ್ಕಿಂತ ಒಂದು ಅದ್ಭುತವಾಗಿರುವಂಥ ಹಾಡುಗಳೇ ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ರು. ಸೊ ಇನ್ನಷ್ಟು ದಿನಗಳ ಕಾಲ ಇದ್ದು ಇನ್ನಷ್ಟು ಹಾಡುಗಳನ್ನು ಅವರು ಹಾಡಬೇಕು ಅನ್ನೋದು ನಮ್ಮ ಬಯಕೆ ಆಗಿತ್ತು. ಬಟ್ ಅದು ಸಾಧ್ಯ ಆಗಲಿಲ್ವಲ್ಲ ಅನ್ನುವಂಥ ಬೇಸರವನ್ನು ಅಭಿಮಾನಿಗಳು ಕೂಡ ಹೇಳ್ತಾ ಇದ್ರು. ಹಾಗಂದ ಮಾತ್ರಕ್ಕೆ ಬಹಳ ದಿನಗಳ ಹಿಂದೆಯೇ ಅವರ ಸ್ವರ ಅವರಿಗೆ ಹಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಅವರು ಇನ್ನು ಮುಂದೆ ಹಾಡಲ್ಲ, ಅದಕ್ಕೆ ವಿದಾಯ ಅಂದಾಗ್ಲೇ ಬಹುತೇಕರಿಗೆ ಬೇಸರ ಆಗಿ ಹೋಗಿತ್ತು. ಅದ್ಭುತ ಧ್ವನಿ ಇನ್ನು ಮುಂದೆ ಕೇಳೋದಕ್ಕೆ ಸಾಧ್ಯ ಇಲ್ವಾ ನಾವು ಅಂತ. ಬಟ್ ಇವತ್ತು ಅವರ ಶರೀರ ಕೂಡ ನಮ್ಮ ಜೊತೆಗೆ ಇರಲ್ವಲ್ಲ ಅನ್ನುವಂತಹ ಬೇಸರ ಅಭಿಮಾನಿಗಳಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಬಟ್ ಇನ್ನು ಮುಂದೆ ಯಶ್ ಜಾನಕಿ ಅವರ ಹಾಡುಗಳನ್ನು ನೆನಪು ಮಾಡಿಕೊಳ್ತಾ ಹಾಡುಗಳ ಜೊತೆಗೆ ನಾವು ಬದುಕಬೇಕು, ಅದು ವಾಸ್ತವ. ಹಾಗಾಗಿ ಗಣ್ಯರು ಕೂಡ ಅವರೆಲ್ಲೂ ಹೋಗಿಲ್ಲ, ಹಾಡುಗಳ ಮೂಲಕ ನಮ್ಮ ಜೊತೆಗೆ ಜೀವಂತವಾಗಿರ್ತಾರೆ ಅನ್ನುವಂಥ ವಿಚಾರ ಹೇಳ್ತಾ ಇದ್ರು.